ಹಾಯ್ ಫ್ರೆಂಡ್ಸ್, ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಬಾಡಿಗೆ ಕೂಲ್ ಆಗಿರಬೇಕು ಅಂತ ಕೂಲ್ ಡ್ರಿಂಕ್ಸ್ ಎಲ್ಲ ಮಾಡ್ಕೊತಾ ಇರ್ತೀವಿ. ಸೊ ಅದೇ ಥರ ಇದು ಕೂಡ ಒಂದು ಮಸಾಲ ಸೋಡಾ. ನಾವು ದುಡ್ಡು ಕೊಟ್ಟು ಮಸಾಲ ಸೋಡಾನ ಕುಡಿತಾ ಇರ್ತೀವಿ ಬೇಸಿಗೆಯಲ್ಲಿ ಹೊರಗಡೆ. ಬಟ್ ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಸಾಲ ಸೋಡಾ ಹೇಗೆ ಮಾಡೋದು ಮತ್ತು ಮಿಂಟ್ ಫ್ರೆಶ್ ಜ್ಯೂಸ್ ಹೇಗೆ ಮಾಡೋದು ಅಂತ ಎರಡನ್ನೂ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಸ್ವಲ್ಪ ಪುದೀನ ತೊಗೊತಾ ಇದ್ದೀನಿ. ಅದಕ್ಕೆ ಒಂದು ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಹಾಗೆ ಸುಮ್ಮನೆ ಈ ರೀತಿ ಜಜ್ಕೊಬೇಕು. ನೋಡಿ, ನಿಂಬೆಹಣ್ಣು ಮತ್ತು ಪುದೀನದ ತೊಗೊಂಡು ನಾನು 2 ಗ್ಲಾಸ್ ಮಾಡ್ತಾಯಿದ್ದೀನಿ. ಒಂದು ಮಸಾಲ ಸೋಡಾ, ಇನ್ನೊಂದು ಮಿಂಟ್ ರಿಫ್ರೆಶಿಗೋಸ್ಕರ. ಎರಡಕ್ಕೂ ಇಲ್ಲೇ ಇದನ್ನು ಮಾಡ್ಕೊತಾ ಇರೋದು. 2 ಗ್ಲಾಸಿಗೋಸ್ಕರ ಅರ್ಧ ನಿಂಬೆಹಣ್ಣು ಮತ್ತು ಪುದೀನ ಸೊಪ್ಪನ್ನ ಈ ರೀತಿ ನೀಟಾಗಿ ಜಜ್ಕೊಬೇಕಷ್ಟೇ. ಸುಮ್ಮನೆ ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಿಂಬೆಹಣ್ಣಿನ ರಸ ಎಲ್ಲ ಬಂದಮೇಲೆ ಅದನ್ನು ತೆಗೆದುಬಿಟ್ಟು ಮಿಂಟನ್ನ ನೀಟಾಗಿ ಮ್ಯಾಶ್ ಮಾಡ್ಕೊಬೇಕು ನಿಂಬೆಹಣ್ಣಿನ ರಸದಲ್ಲಿ. ನೋಡಿ, ಈ ರೀತಿ ಅಷ್ಟೇ ಇದನ್ನು ಮಾಡಿ ಇಟ್ಕೊಬೇಕು. ಫಸ್ಟು ಇದು 2 ಗ್ಲಾಸಿಗೆ ಆಗೋಷ್ಟು ರೆಡಿ ಇರುತ್ತೆ. ಇಷ್ಟು ಮಾಡ್ಕೊಂಡು ಇಟ್ಕೊಂಡು ಮೊದಲು ನಾನು ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ರೇ ಇದು ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಬ್ಲ್ಯಾಕ್ ಟೇಸ್ಟು ಮತ್ತು ಚಾಟ್ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಪೌಡರು ಮತ್ತು ಒಂದು 1/4 ಸ್ಪೂನಷ್ಟು ಮೆಣಸಿನ ಪೌಡರು. ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಜೀರಿಗೆ ಪೌಡರು ಮತ್ತು ಮೆಣಸಿನ ಪೌಡರು ಇದಿಷ್ಟನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಬೇಕು. ಅದಾದಮೇಲೆ ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನು ಕರಗಿಸಿಟ್ಕೊಂಡಿದ್ದೀನಿ, ಅಂದರೆ ಶುಗರ್ ಸಿರಪ್ ಮಾಡಿಟ್ಕೊಂಡಿದ್ದೀನಿ. ಈಗ ಮೊದಲು ಮಸಾಲ ಸೋಡಾ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ನಾವು ಮಾಡ್ಕೊಬೋದು. ನೋಡಿ, ಇದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ನಿಂಬೆಹಣ್ಣು ಮತ್ತು ಪುದೀನ, ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ. ಅದಾದಮೇಲೆ ನೋಡಿ, ಒಂದು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸ್ವಲ್ಪ ಸೀಳ್ಬಿಟ್ಟು ಆಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಪೌಡರಲ್ಲಿ ಅರ್ಧ ಪೌಡರು ಮಸಾಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದರಲ್ಲಿ ಅರ್ಧ ಸಿರಪ್ ಹಾಕ್ಕೊತಾ ಇದ್ದೀನಿ, ಶುಗರ್ ಸಿರಪ್ ಅದನ್ನು ಹಾಕ್ಕೊಂಡು, ಅದಾದಮೇಲೆ ಪ್ಲೈನ್ ಸೋಡಾ ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ಪ್ಲೈನ್ ಸೋಡಾ ಹಾಕಿದರೆ ನಮಗೆ ಮಸಾಲ ಸೋಡಾ ರೆಡಿ ಆಯಿತು. ಇದಕ್ಕೆ ನಾವು ಮೆಣಸಿನ್ಕಾಯಿ ಒಂದು ಸುಮ್ಮನೆ ಹಾಕಬೇಕಷ್ಟೇ, ಅದನ್ನು ಜಜ್ಜಬಾರ್ದು. ಅದೊಂಥರ ಫ್ಲೇವರ್ ಕೊಡುತ್ತೆ. ನೋಡಿ, ಸೋಡಾ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಸೋಡಾ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ನಮಗೆ ಮಸಾಲ ಸೋಡಾ ರೆಡಿ ಆಯಿತು. ಒಂದು ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತಂಪಾಗಿರುತ್ತೆ. ಆ ಜೀರಿಗೆ ಮತ್ತು ಮೆಣಸಿನ ಪುಡಿ ಇದೆಲ್ಲನೂ ತುಂಬಾ ಟೇಸ್ಟ್ ಕೊಡ್ತಾ ಇರುತ್ತೆ ನಮಗೆ. ನೋಡಿ, ಮಸಾಲದು ರೆಡಿ ಆಯಿತು. ಇವಾಗ ಸೋಡಾ ಇಲ್ಲ ಅಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ, ಪುದೀನ ಮತ್ತು ನಿಂಬೆಹಣ್ಣಿನ ರಸ ಜಜ್ಜಿದ್ವಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡು ಇದಕ್ಕೂ ಕೂಡ ಒಂದು ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಾಕಿ ಮತ್ತು ಆ ಮಸಾಲ ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕಬೇಕಾಗುತ್ತೆ ಇದಕ್ಕೆ. ನೋಡಿ, ನಿಂಬೆಹಣ್ಣಿನ ರಸ ಹಾಕಿ ಸಿರಪ್ ಇರುತ್ತಲ್ಲ ಶುಗರ್ ಸಿರಪ್ಪು ಅದು ಕೂಡ ಆ್ಯಡ್ ಮಾಡಿ, ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ನಮಗೆ ಮಿಂಟು ರಿಫ್ರೆಶ್ ಇದು ರೆಡಿ ಆಗುತ್ತೆ. ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಿಂಟ್ ರಿಫ್ರೆಶ್ ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಇವೆರಡನ್ನೂ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಿಂಟ್ ರಿಫ್ರೆಶ್ ಜ್ಯೂಸನ್ನ ಮಕ್ಕಳಿಗೆ ಕೂಡ ಕೊಡ್ಬೋದು, ಆದರೆ ಮೆಣಸಿನ್ಕಾಯಿನ ಹಾಕಬೇಡಿ ಅಷ್ಟೇ. ಒಂದು ಸಲ ಮಾಡಿ ನೋಡಿ ಸಮ್ಮರ್ ಟೈಮಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.